ಇನ್ನೊಂದು ಕ್ಷಣನೂ ಈ ಮನೇಲಿ ನಿನಗೆ ಜಾಗ ಇಲ್ಲ. ನಡಿ ಆಚೆ, ನಡಿ ಆಚೆ. ಹೋಗ್ತೀನಿ ಹೇಳು. ನಾನೇನೇನು ನಿಂತಕ್ಕೆ ನೋಸ್ಕೊಂಡು ಬರಲ್ಲ. ನೀನು ಮಾಡಿರೋದಕ್ಕೇನು ಯಾರೇನು ಕಾತ್ಕೊಂಡಿಲ್ಲ. ನೀನು ಅಂದ್ಕೊಂಡಿದ್ಯಾ ನನ್ನ ಹತ್ರ ದುಡ್ಡು ಕಾಸು ಐತೆ, ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ. ನಿಂತಾಗ ದುಡ್ಡು ಕಾಸು ಇದ್ದರೆ ನಿನ್ನ ಹತ್ರ ಇರುತ್ತೆ. ಯಾರೇನು ನೀನು ಹೇಳ್ದಂಗೆ ಕೇಳಲ್ಲ. ಇವತ್ತು ನೋಡು ನಿನಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ. ಇಂಥವ್ರಿಗೆ ಮತ್ತೆ ಬೋಲೋ ಆಸೆ, ಮಕ್ಳಿಲ್ದವ್ರಿಗೂ ಗಂಡಿಲ್ದವ್ರಿಗೂ ಇಂಥವ್ರಿಗೇ ಬೋಲೋ ಆಸೆ ಕೊಟ್ಟಿರೋದು ದೇವರು. ನಾನು ಅಲ್ಲೇ ನೀನು ನೋಡಿದ್ದೀನಿ ನಿನ್ನಂಥವ್ಳಿಗೆ ಅಂತೆ ಭಾಳ ಆಸೆ ಜೀವನದಲ್ಲಿ. ನೋಡ್ಕೊಂಬರಿಲ್ಲ, ಮಾಡಿ ಕರಿಲ್ಲ, ನೀನು ಮಾಡಿದ ತಿಂಬರಿಲ್ಲ ಅಂದ್ರೂ ಎಷ್ಟು ಆಸೆ ನಿನಗೆ. ನೀನು ಹಿಂಗೆ ಹೋಗೋದೇ ತಗ, ಹಿಂಗೆ ಮಾಡಿ ನೀನು ಹಿಂಗೆ ಹೋಗೋದೇನೆ. ಮಾತಾಡ್ಬೇಡ. ನೀನು ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಮುಚ್ಕೊಂಡಿಲ್ಲಿಂದ ಹೋಗ್ತಾ ಇರು. ಸುಮ್ಮನೆ ಮಾತಾಡಬೇಡ. ಹೇಳಿದ್ದು ಅರ್ಥ ಆಗಲ್ವೇ ನಿನಗೆ? ಹೇಳಿದ್ರು ಕೇಳಿಲ್ಲ, ಅದಕ್ಕೆ ಮತ್ತೆ ಒಳಗಳಿಂದ ದರ 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 ಎಳ್ಕೊಂಬಂದು ಜಾಡ್ಸ್ ದಬ್ಬಿದ್ದು. ಹೋಗವು ಇವಳು ಮಾತು ಕೇಳ್ಕೊಂಡು ಇವಳ ಜೊತೆಗೆ ಹೋಗ್ತಾ ಇದೆಯಲ್ಲ, ಹೋಗು. ನಾವು ನಿನ್ನ ಒಳ್ಳೇದಕ್ಕೆ ಮಾಡಿದ್ವಿ, ನೀನು ಒಳ್ಳೇದು ಬೇಡ ಅಂತ ಹೇಳಿ ಇಂಥದ್ದು ಆಯ್ಕೆ ಮಾಡ್ಕೊಂತ ಇದೆಯಾ. ನಾವೇನು ಮಾಡೋಕ್ಕಾಗುತ್ತೆ? ನಿನ್ನ ಕರ್ಮ. ಹೋಗಿ ಅನುಭವಿಸು. ಹೋಗಿ ಅದೇನು ಮಾಡ್ಬೇಕಾ ಅದು ಮಾಡ್ಕೊಂಡು ನಿನ್ನ ಪಾಡಿಗೆ ನೀನಿರು. ಯಾರು ತಲೆ ಕೆಡಿಸ್ಕೊಂಬಲ್ಲ. ಹೋಗು. ಹೋಗ್ತಾರೆ ಹೇಳಮ್ಮ, ಹೋಗ್ತಾರೆ. ಅಲ್ಲ ಕಂಡವ್ರ ಮಾತು ಕೇಳ್ಕೊಂಡು ಅವರೆಲ್ಲನ ನಿಮಗೇನು ಜಗಳ ತಂದಿಕ್ಬೇಕು ಅಂತ ತಲೆನೇ ಬಂದಿಲ್ಲದ್ದೆಲ್ಲ ಹೇಳ್ಕೊಡ್ತಾರಲ್ಲ, ಅವ್ರ ಮಾತು ಕೇಳಿ ನೀನು ಇನ್ನೊಂದು ಮನೆ ಬಿಟ್ಟು ಕಳಿಸ್ತಾ ಇದೆಯಲ್ಲ. ನಾಳೆಗೆ ನೋಡಿ ನಿನಗೆ ಕಷ್ಟ ಸುಖ ಬಂದಾಗ ಗೊತ್ತಾಗುತ್ತೆ. ನಿನಗೇನು ಗಂಡಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಗಂಡ ಮಕ್ಕಳು ಯಾರೂ ಇಲ್ಲ ಅಂದಮೇಲೆ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು. ತಮ್ಮ ಹೇಳ್ದಂಗೆ ಕೇಳ್ಕೊಂಡು ಇವತ್ತು ನೀನು ಮಾಡಿರೋದೆಲ್ಲ ಇವ್ರ ಕೈ ಕೊಟ್ಕೊಂಡು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡು ನೀನು ಚೆನ್ನಾಗಿ ಇದ್ಕೊಂಡೋದ್ರೆ ಯಾವುದೂ ಇರೋಲ್ಲ. ಅವ್ರ ಮಾತು ಕೇಳಿದ್ರೆ ನೋಡಿ ನಿನ್ಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತ. ಇವ್ರ ಕೈಗೆಲ್ಲ ನಾನು ಕೊಟ್ಟು ಇವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಇರ್ತೀನಿ ಅನ್ಕೊಂಡಿದ್ಯೆ. ಹೋಗೆ ನಿನ್ನ ಹೋಗ್ರೆ ಸುಮ್ಮನೆ ಹೆಚ್ಚಾಗಿ ಮಾತಾಡೋದು ಬೇಡ. ಇಲ್ಲಿಂದ ಹಸಿಕ್ಕೆ ಹೋಗ್ತಾ ಇರು. ನನ್ನ ಮನೆಯಾಗ ನಿನಗೆ ಜಾಗ ಇಲ್ಲ ಅಷ್ಟೇ. ನಿಂಗೆ ಮುಂದಾಗಲೇ ಗೊತ್ತಾದ ಕಣಮ್ಮ. ನಾನು ಕೈಯಾಗಳದೆಲ್ಲನ ಕಳ್ಕೊಂಡ್ಮೇಲೆ ಏನೋ ಗೊತ್ತಾಗಿದ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಹೇಳ್ತಿದ್ಲು, ಯಾಕ ಎಲ್ಲ ಕೊಡೋಕೆ ನಾವು ಹೇಳ್ದಂಗೆ ಕೇಳ್ಕೊಂಡು ಎಲ್ಲನ ಸುಮ್ಮನೆ ನಮ್ಮ ಕೈ ಕೊಟ್ಬಿಡು, ನಾವು ಹೇಳ್ದಂಗೆ ಕೇಳ್ಕೊಂಡಿರು, ನಾವು ಎಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ಎಲ್ಲನ ಚೆನ್ನಾಗಿದ್ದಂಗೆ ನಮ್ಮ ಕೈಗೆ ಎಲ್ಲ ಕೊಟ್ಬಿಡು ನೀನು ಅಂತ ಹೇಳಾಳು. ನಿನ್ಗೇನು ಕಷ್ಟ ಸುಖ ಬಂದ್ರೆ ನಾವು ನೋಡ್ಕೊಂತೀವಿ, ಹಿಂಗೆ ಅಂತ ಹೇಳಾಳು. ಅಯ್ಯೋ ನಾನು ನಾಳೆ ನಂಬಿ ಬಿಡತ್ತೇನೇನು ನಮ್ಮ ತಮ್ಮ ನಿಂತಿ ಇನ್ಯಾರು ಇದ್ದಾರೆ, ನಮ್ಗಿನ್ಯಾರು ಇದ್ದಾರೆ ಅಂತ ಹೇಳಿ ನಾನು ಆಲೆ ಕೂಡ ನಂಬ್ತಿದ್ದೆ. ಹೆಂಗನ ಎಚ್ಚರಿಕೆಯಿಂದನ ಸುಮ್ಮನಾಗ್ಬಿಟ್ಟೆ ಕಣಮ್ಮ. ಅಲ್ಲ ನೋಡು, ನಿಮ್ಮ ಅಮ್ಮನಿಗೂ ನಿಮ್ಮ ಅತ್ತಿಗೆಗೂ ಎಷ್ಟಿರಬೇಡ ಥೂ ಅಂಥವ್ರನ್ನ ಎಲ್ಲೂ ನೋಡಲಿಲ್ಲ. ಅಲ್ಲ ನಿಮ್ಮ ಅಮ್ಮಗಾನ ಏನೋ ಅನ್ಸಲ್ಲ, ನಿಮ್ಮ ಅತ್ತಿಗೆಗಂತೂ ಬಿಡು ನಿನ್ನ ಮೇಲೆ ಸಿಟ್ಟು ಅನ್ಬೋದು. ನಿಮ್ಮ ಅಮ್ಮಗಾನ ಇದು ತಾಯಾಗಿ ನಿಮ್ಮ ಅಮ್ಮನ ಯಾರೋ ಅನಿಸುತ್ತೆ ನನಗೆ. ನಿಮ್ಮ ಅಮ್ಮನ ನೋಡಿಬಿಟ್ರೆ ಆ ಅಮ್ಮ ಯಾರಪ್ಪ ಅನಿಸುತ್ತೆ. ನಾಳೆ ಹೇಳ್ತೀನಲ್ಲ, ನನಗೆ ಅಮ್ಮನೇ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಅಮ್ಮನೇ ಇಲ್ಲ, ನನಗೆ ಯಾರೂ ಇಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಬಂಟಿಯಾಗಿ ಅನಾಥೆ ಅನ್ಕೊಂಡಿದ್ದೀನಿ ನಾನು. ಅಣ್ಣ ಅಪ್ಪ ಅಮ್ಮ ಯಾರು ಇಲ್ಲ ಅಂತಲೇ ಅನ್ಕೊಂಡ್ರದು. ಅವ್ರು ಯಾವಾಗ ನನ್ನ ಕಷ್ಟಕ್ಕಾಗ್ಲಿವೋ ಆವಾಗಲೇ ನಾನು ಯಾರೂ ಇಲ್ಲ ಅನ್ಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಬರ್ರಿ. ಈ ಅಮ್ಮನಿಗೆ ಏನಾನ ಒಂದು ಬರಬಾರದು ಬಂದಾಗ ಅವ್ಳು ಗೊತ್ತಾಗುತ್ತೆ. ಒಬ್ಬಳೇ ಇರ್ತಾಳೆ ನೋಡೋಣದಲ್ಲಿ. ಅವಜ್ಜಿ ಪಾಪ ಎಂತಾಳನಾಗಲಿ ಒಳ್ಳೆ ಆಳ್ಕಣ. ನಿಮ್ಮ ಅಮ್ಮಯ್ಯ ಬೋಲ್ ಒಳ್ಳೇದು ಕಣು. ಪಾಪ ನನ್ನ ಸೊಸೆ ಅಂತ ಎಷ್ಟು ಆಸೆ ಮಾಡುತ್ತೆ ಈ ಅಮ್ಮನಿಂದಲೇ ಎಲ್ಲನ. ಈ ಮದುವೆ ಇದ್ದಾಳಲ್ಲ ಈ ಅಮ್ಮನಿಂದಲೇ ಎಲ್ಲನ. ಮದುವೆ ಇಲ್ದಾಳು ಈಗ ಇಂಥವ್ರು ನಿಕ್ಕೊಂಡ್ರೆ ಹಿಂಗೆ ಮತ್ತೆ ಆಗೋದು. ಮನೆಯಾಗೆ ಹೆಣ್ಮಕ್ಳು ಇರಬಾರ್ದು, ಹಿಂಗೆ ಮದುವೆ ಇಲ್ದಾರೋ ಇಂಥವ್ರು ಇರಬಾರ್ದು. ಇದ್ರೇ ಸುಮ್ಮನೆ ನಮಗೆ ಅಷ್ಟು ತಲೆನೋವು. ಅದಕ್ಕೆ ಮತ್ತೆ ಇಂಥವ್ರನ್ನೆಲ್ಲ ಇಕ್ಕೆಂಬ್ಲೇಬಾರ್ದು. ಈಗ ಅವರು ಹೆಂಗನ ಮಾಡಿ ಎಂಥ ಕಷ್ಟನ ಪಡ್ಲಾಳ ಸುಮ್ಮನೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಮದುವೆ ಮಾಡಿ ಕಳಿಸಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಈ ಅಮ್ಮಂಗೆ. ನೀನು ತರೋಣ ಇವತ್ತು ಆರಾಮಾಗಿ ಇರ್ಬೋದಾಗಿತ್ತು. ಎಂಥದನ್ನ ಆಗಲಿ ನಿಮ್ಮ ಅತ್ತೆ ಬೋಲು ಒಳ್ಳೇದು ಕಣೆ ವೈಷ್ಣು. ಈ ಅಮ್ಮ ಹಂಗ ಪರವಾಗಿಲ್ಲಮ್ಮ. ಇವಾಗ ಎಲ್ಲಿಗೆ ಹೋಗೋಣ? ನಾವು ಅಲ್ಲಿಗೆ ಹೋಗೋಣ. ಹೋಗಿ ಸುಪ್ಪೇಕರ್ ಮನೆಗೆ 1-2 ದಿವಸ ಇದ್ದು ಆಮೇಲೆ ಬೇರೆ ಮನೆ ಮಾಡ್ಕೊಂಡು ಇದ್ಬಿಡೋಣ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ, 1-2 ದಿವಸ ಇರೋಣ. ನೋಡಿ, ಎಲ್ಲರ ಕಣ್ಣು ಮುಂದೆನೂ ನಾವು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು ವೈಷ್ಣು. ನಿನ್ನೆಲ್ಲ ಈ ರೀತಿ ಮಾತಾಡಿದ್ದಾರೆ, ಈ ರೀತಿ ಹೀಯಾಳಿಸಿದಾರಲ್ಲ, ಅವ್ರ ಕಣ್ಣು ಮುಂದೆ ನಾವೆಲ್ಲನ ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ದುಡಿದು ಚೆನ್ನಾಗಿರಬೇಕು. ಬಾ ಹೋಗ. ನಿನ್ನೇನು ಮಾಡೋಕ್ಕಾಗುತ್ತಲ್ಲ. ನಿಮ್ಮ ಅಮ್ಮಯ್ಯ ಅವರೇ ಹೆಂಗೆಲ್ಲ ಮಾಡಿದ್ದಾರೆ ಅಂದರೆ ಇದೇನಪ್ಪ ಇದು ನಮ್ಮ ಕರ್ಮ ಅನಿಸುತ್ತೆ. ಅಲ್ಲ ನಿಮ್ಮ ಅಮ್ಮಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವೆ? ಸ್ವಲ್ಪನಾದ್ರೂ ಬುದ್ಧಿ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ಬಂದು ಇಲ್ಲಿ ನಮ್ಮ ಅಕ್ಕನ ಹತ್ರ ಈ ರೀತಿ ಎಲ್ಲ ಹೇಳಿದಾರಲ್ಲ, ಅವ್ರಿಗೇನು ಅನಿಸುತ್ತೋ ಇಲ್ವೋ? ಈಗ ಎಲ್ಲರೂ ಈ ಸುಪ್ಪಿ ಮದುವೆ ಮಾಡಿಸವಳೆ ಅಂತ ಹೇಳಿ ಮಾತಾಡ್ತಾರಲ್ಲ ವೈಷ್ಣು. ಎಲ್ಲರ ಕಣ್ಣೆದ್ರಿಗೂ ನೀನು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಅದಕ್ಕೇ ನಾನು ನಿನಗೆ ಸಹಾಯ ಮಾಡ್ತೀನಿ, ನೀವಿಬ್ಬರು ಚೆನ್ನಾಗಿರಬೇಕು. ಇವಳು ಮದುವೆ ಮಾಡಿಸೋಳ ಅಂದಮೇಲೆ ನೋಡಿ ಇವಳು ಬಾಳು ಏನಾಗುತ್ತೆ ಅಂತ ತುಂಬ ಜನ ಮಾತಾಡಿದ್ದಾರೆ. ನನ್ನ ಕಿವಿಗದು ಬಿದ್ದಿದೆ. ತುಂಬ ಜನ ಮಾತಾಡಿದ್ದಾರೆ ಅಂದಮೇಲೆ ನಾನು ಮದುವೆ ಮಾಡಿಸಿದ್ಕೆ
ನೀವಿಬ್ರು ಚೆನ್ನಾಗಿರ್ಬೇಕು. 4 ಜನ ಹೊಗಳಿದ್ರೆ ನನಗೆ ಅಷ್ಟೇ ಸಾಕು ಕಣೆ ವೈಷ್ಣು. ಅದಕ್ಕೆ ಬರ್ರಿ, ಒಂದೆರಡು ದಿವಸ ನಮ್ಮ ಮನೆಗೆ ಇದ್ದು ನೀವಿಬ್ರು ಆಮೇಲೆ ಬೇಕಾದರೆ ಯಾವುದಾದ್ರೂ ಮನೆ ಮಾಡಿಕೊಂಡು ಬೇರೆ ಇರಿರುವಂತೆ. ಅದೇ ಊರಾಗೇನೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಎಲ್ಲರ ಕಣ್ಣೆದ್ರಿಗೂ ನೀವು ಚೆನ್ನಾಗಿರ್ಬೇಕು ಕಣೆ ವೈಷ್ಣು. ನನಗೆ ಅದೇ ಇರೋದು. ಇವಾಗ ನಿಮ್ಮ ಅತ್ತಿಗೆ ಬಂದು ಈ ರೀತಿ ಎಲ್ಲ ಮಾತಾಡಿದಾಳಲ್ಲ, ನಿಮ್ಮ ಅತ್ತಿಗೆಗೆ ಎಷ್ಟು ಇರಬೇಡ. ಅವಳು ಕವನ ಭಾರಿ ಇದ್ದಾಳೆ. ಅವಳು ಅಷ್ಟಿಷ್ಟು ಇಲ್ಲ ಬಿಡು, ಅವಳಿಗೆ ಜಂಬ. ಅದಕ್ಕೆ ಅವ್ರ ಕಣ್ಣು ಮುಂದೆಲ್ಲ ನೀವು ಇಬ್ಬರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಬರ್ರಿ ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೇನೆ ಇರಿರಂತೆ. ನಮ್ಮ ಅಕ್ಕಯ್ಯ ಸಿಟ್ಟಿಗೆ 2 ದಿವಸ ಮಾತಾಡ್ತಾಳೆ ಅಕ್ಕ. ಅದಕ್ಕೇ 1-2 ದಿವಸ ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಬೇರೆ ಇದ್ದುಬಿಟ್ಟು ನಮ್ಮ ಅಕ್ಕಯ್ಯ ನಾನು ಬಿಟ್ಟಿರಲ್ಲ. ನನಗೆ ತುಂಬ ಇಷ್ಟ. ನಾನಂತಂದರೆ ನಮ್ಮ ಅಕ್ಕನಿಗೆ ಇನ್ಯಾರೂ ಇಲ್ವಲ್ಲ, ಇನ್ನೇನು ಮಕ್ಕಳಿಲ್ಲ, ಗಂಡಿಲ್ಲ, ಯಾರೂ ಇಲ್ಲ. ನಮ್ಮ ಅಕ್ಕ ಇನ್ನೊಬ್ಳು ಇದ್ದಾಳಲ್ಲ, ಅವಳು ತಂಗಿ 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 ಅಂತೇಳಿ ಅವ್ರ ಮೇಲೆ ಸ್ವಲ್ಪ ಆಸೆ. ಅವ್ರನ್ನೇನು ಅಷ್ಟೇ. ಅವರು ಹೊಂದಾಣಿಕೆಯಿಂದನ ಹೊಂದ್ಕೊಂಬೋದಿಲ್ಲ, ಬರೋದು ಇಲ್ಲ ಅವರು. ನಮ್ಮ ಅಕ್ಕನಿಗೆ ಏನಾರ ಒಂದು ಹುಷಾರಿಲ್ದಂಗೆ ಆದರೆ ಗೊತ್ತಾಗುತ್ತೆ. ಆವಾಗ ಬಂದೇ ಬರ್ತಾಳೆ ನಮ್ಮ ಅಕ್ಕ ಅಂತ. ನಾನು ಬಿಟ್ಟಿರೋದಿಲ್ಲ, ನಾನು ಕರ್ಕೊಂಬಂದೇ ಬರ್ತಾಳೆ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಟ್ರೆ ಯಾವುದಿರೋದಿಲ್ಲ. 1-2 ದಿವಸ ನಾನು ನಿಮ್ಮ ಮನೆಗೆ ಇದ್ದುಬಿಡ್ತೀನಿ. ಇದ್ದುಬಿಟ್ಟು ಚೆನ್ನಾಗಿ ದುಡ್ದು ಇವರು ಎಲ್ಲ ಯಾರ್ಯಾರು ವೈಷ್ಣುಗೆ ಕೆಟ್ಟದ್ದು ಮಾಡಿದ್ರು ಅಂಥವ್ರ ಕಣ್ಣು ಮುಂದೆಲ್ಲ ವೈಷ್ಣುನು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು. ಅವ್ರ ಎದುರಿಗೆಲ್ಲ ಇವಳು ಚೆನ್ನಾಗೆ ಒಡವೆ ಹಾಕೋಬೇಕು, ಒಡವೆ ಮಾಡಿಸ್ಕೋಬೇಕು, ಮನೆ ಕಟ್ಟಬೇಕು, ಎಲ್ಲ ಮಾಡ್ಬೇಕಕ್ಕ. ಅವ್ರ ಕಣ್ಣೆದ್ರಿಗೆಲ್ಲ ಮಾಡಿ ನಾವು ಚೆನ್ನಾಗಿರ್ಬೇಕು. ಆವಾಗ ನಾವು ಹೆಂಗೆ ಬದುಕಿದ್ವಪ್ಪ ಅನ್ನೋದು ಗೊತ್ತಾಗುತ್ತೆ. ಎಲ್ಲರ ಕಣ್ಣೆದ್ರಿಗೂ ನಾವು ಚೆನ್ನಾಗಿರ್ಬೇಕು. ನಡಿ ಹೋಗೋಣ, ನಿಮ್ಮ ಮನೆಗಿದ್ದು ನಾವು ಬೇರೆ ಮನೆ ಮಾಡ್ಕೊಂತೀವಿ. ಇವಾಗ ನಿಮ್ಮ ಮನೆಯಾಗ 1-2 ದಿವಸ ಇರ್ತೀವಕ್ಕ. ಏನು ಮಾಡೋದು? ಅದಕ್ಕೆ ಇವಾಗ ನಮ್ಮ ಅಕ್ಕ ಈ ರೀತಿ ಮಾಡಿದಾಳೆ, ನಮ್ಮ ಅಕ್ಕನಿಗೆ ಈ ರೀತಿ ಎಲ್ಲ ಬಂದು ಹೇಳವ್ರೆ ಅಂದರೆ ಯಾರು ಸುಮ್ಕಿರಲ್ಲ. ಬರೀ ಹೋಗೋಣ, ನಮ್ಮ ಅಕ್ಕ ಬಂದೇ ಬರ್ತಾಳೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಇನ್ನು ಯಾರಿದ್ದಾರೆ ಹೇಳಿ? ಎಮ್ಗಿನೇನು ಬಂದೇ ಬರ್ತಾಳೆ. ಏನು ಮಾಡೋದಕ್ಕ? ನಾವು ಏನೋ ಚೆನ್ನಾಗಿರೋಣ ಎಲ್ಲರ ಜೊತೆ ಅಂತ ಹೇಳಿ ಬರ್ತೀವಿ. ಆದರೆ ಈ ರೀತಿ ಏನಾದರೂ ಒಂದು ಪಿತೂರಿ ಮಾಡಿಬಿಡ್ತಾರೆ ಅಲ್ಲ. ನಮ್ಮ ಕವನ ಅವಳು ಭಾರಿ ಇದ್ದಾಳೆ. ಅವಳಿಗೆ ಸರಿಯಾಗಿ ಮಾಡಬೇಕು. ಅವಳಿಂದಲೇ ಎಲ್ಲ ಆಗ್ತಾ ಇರೋದು. ಹೆಂಗೋ ನಮ್ಮ ಪ್ರೀತಿ ಅದಕ್ಕೆ ಅವಳು ಹೆಂಗೋ ಸ್ವಲ್ಪ ಪರವಾಗಿಲ್ಲ. ಒಂದು ದಾರಿಗೆ ಬರ್ತಾಳೆ. ನಮ್ಮ ಪ್ರೀತಿ ಅದಕ್ಕೆ ಹೆಂಗೋ ಒಂದು ದಾರಿಗೆ ತಗೋಬೋದು. ಈ ಕವನ ಅದಕ್ಕೆ ಇದ್ದಾಳಲ್ಲ, ಅವಳಿಂದಲೇ ಎಲ್ಲನ. ಅವಳಿಂದಲೇ ನಮ್ಮ ಮನೇಲಿ ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಅವಳೇ ಎಲ್ಲರಿಗೂ ಫಿಟ್ಟಿಂಗ್ ಇಡ್ತಾ ಇರೋದು. ನಮ್ಮ ಅಮ್ಮನಿಗೆಲ್ಲ ಫಿಟ್ಟಿಂಗ್ ಇಡ್ತಾ ಇರೋದು ಅವಳೇನೆ. ಅವಳಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು. ಮತ್ತೆ ಅವಳು ಅದೇ ಕಣ್ಣಂಗೆ ಅಲ್ಲಿ ಬಿದ್ದಿದ್ಲು. ಅಮ್ಮ ಇರಲಿಲ್ಲ, ಏನಿಲ್ಲ, ಅಪ್ಪನ ಸಾಕ್ರಿ ಮಾಡ್ಕೊಂಡು ಅಪ್ಪಗೂ ಅಣ್ಣಗೂ ಮಾಡಿಕೊಂಡು ಅಲ್ಲಿ ಬಿದ್ದಿದ್ಲು. ಯಾವಾಗ ಕರ್ಕೊಂಬಂದು ಇಲ್ಲೆಲ್ಲನ ಚೆನ್ನಾಗಿ ನೋಡ್ಕೊಂಡ್ರೆ ಅದಕ್ಕೆ ಇವಳಿಗೆ ಮ್ಯಾಕ್ ಹೋಗೈತಿ, ನನ್ನ ಸಮಕ್ಕೆ ಯಾರೂ ಇಲ್ಲ ಅಂತ. ಆ ಕವನನಿಂದಲೇ ಇಲ್ಲ ಅಲ್ಲಿ ಇದೆಲ್ಲ ಆಗ್ತಾ ಇರೋದು. ಅವಳು ಕೆಲಸ ಬೇರೆ ಐತಲ್ಲ, ಕೆಲ್ಸಕ್ಕೆ ಬೇರೆ ಹೋಗ್ತಾಳಲ್ಲ, ಅದಕ್ಕೆ ಪಾಪ ಏನೇನೋ ಆಗೈತಂತೆ ಫೋನ್ ಮಾಡಿ ನನಗೆ ಸಿಂಧು ಹಂಗಂತ ಹೇಳ್ತಾ ಇದ್ಲು. ಹಿಂಗಾಗೈತೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ಲು. ಇಲ್ಲಿ ಇವಾಗ ಪ್ರೀತಿದೇನೋ ಡೆಲಿವರಿ ಆಗೈತಂತೆ ಗಂಡು ಹುಡ್ಗ. ಯಾರೋ ಹೇಳಿದ್ರು ನನಗೂ ಫೋನ್ ಬಂದಿತ್ತು. ಬರೀ ಹೋಗೋಣ, ಊರಿಗೆ ಹೋಗಿ ಸುಮ್ಮನೆ ಅಲ್ಲೇ ಇದ್ಬಿಡೋಣ. ಅಲ್ಲೇ ಇದ್ರೆ ಯಾವುದಿರಲ್ಲ, ನೋಡೋಣ. ಅದೆಲ್ಲ ಅವ್ರ ಕಣ್ಣು ಮುಂದೆ ನಾವು ಅವ್ರು ಚೆನ್ನಾಗಿರ್ತಾರೋ ನಾವು ಚೆನ್ನಾಗಿರ್ತೀವ ನೋಡೇ ಬಿಡೋಣ. ನಾವೆಲ್ಲರ ಜೊತೆ ಚೆನ್ನಾಗಿರಬೇಕು, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ಏನೆಲ್ಲ ಆಸೆ ಇಕ್ಕೊಂತೀವಿ. ಆ ಕವನ ಅನ್ನೋಳು ನನ್ನ ಮೇಲೆ ಸೇಡ್ ಇಟ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮ ಅಮ್ಮನ್ನೆಲ್ಲ ಕರ್ಕೊಂಬಂದು ಇವ್ರ ಅಕ್ಕನ ಹತ್ರ ಇಲ್ಲದ್ದೆಲ್ಲ ಹೇಳಿದ್ಲು. ಇವ್ರ ಅಕ್ಕ ಈ ಮನೇಲಿ ಜಾಗ ಇಲ್ಲ, ಹೋಗ್ರಿ ನಿಮ್ಮ ಪಾಡಿಗೆ ನೀವು ಅಂತ ಕಳಿಸ್ಬಿಡ್ತಾ. ಅದಕ್ಕೆ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ಟು ನಾವು ಹೆಂಗಾರ ಚೆನ್ನಾಗಿರ್ತೀವಿ. ನಾವೇನೇನು ಇನ್ಮೇಲಿಂದನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡು, 1-2 ದಿವಸ ಸುಪ್ಪಿ ಅಕ್ಕರ ಮನೆಗೆ ಇದ್ದುಬಿಟ್ಟು ಆಮೇಲೆ ನಾವು ಬೇರೆ ಮನೆ ಮಾಡ್ಕೊಂಡು ನಾವು ಗಂಡ ಹೆಂಡ್ತಿ ಅವರೆಲ್ಲರ ಕಣ್ಣೆದ್ರಿಗೂ ಚೆನ್ನಾಗಿರ್ಬೇಕು ಎಂಬುದೇ ಇರೋದ ಕವನನ ಎದುರಿಗೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.